ಅದ್ಭುತ ಕಲಾವಿದೆ, ಅದ್ಭುತ ಸುಂದರಿ, ಅದ್ಭುತ ಅದೃಷ್ಟ, ಎಲ್ಲ ಅದ್ಭುತಗಳು ಅವ್ರ ಲೈಫಲ್ಲಿ ನಡೆದಿದೆ. ಹಾಗೆ ಅವರು ತನ್ನ ಪತಿಯನ್ನು ಕಳ್ಕೊಂಡಿದ್ದು ಅದ್ಭುತ. ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಆ ಜೀವನ ಅವರು ಹೇಗೆ ಅವರು ಕಳೆದಿದ್ದಾರೆ ಅನ್ನೋದು ಅವರು ಇದೇ ನೋಡಿದ್ವಿ. ಅಷ್ಟು ಸಂಕಟಾಯಿತು, ನೋವು, ನಲಿವು ಎಲ್ಲರ ಮನುಷ್ಯರ ಜೀವನದಲ್ಲಿ ಬರೋ ಹಾಗೆ ಅವ್ರ ಲೈಫಲ್ಲೂ ಬಂದಿದೆ. ಅವರು ಅದನ್ನೆಲ್ಲ ನಿಭಾಯಿಸಿ ನಿಂತು ಎಲ್ಲರಲ್ಲೂ ಒಂದು ಅದ್ಭುತವನ್ನು ತೋರಿಸಿದ್ದಾನೆ ಅಂತಲೇ ಹೇಳ್ಬೋದು. ಅವರು ಸಾವನ್ನು ಅಪ್ಕೊಂಡು ನಾನು ಅನ್ಕೋತೀನಿ. ಹೌದು, 169 ಸಿನಿಮಾಗಳಲ್ಲಿ ಹೀರೋಯಿನ್. ಆ ಥರ ಮುಂದೇನು ಹಿಂದೆ ಬರಲ್ಲ, ಮುಂದೇನು ಬರಲ್ಲ. ಸಾಧನೆ ಇಲ್ಲ, ಕಲ್ಪನೆಯೇ ಮಾಡ್ಕೊಳ್ಳೋ ತುಂಬ ಸಿನಿಮಾ ನಾವು ನೋಡೋಕ್ಕೂ ಸಾಧ್ಯ ಇದೆಯೋ ಆದರೆ ಅವ್ರು 169 ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಅಂತಂದರೆ ಅವ್ರು ಎಂಥ ಕಲಾವಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಅವರ ಶ್ರದ್ಧೆ ಭಕ್ತಿ ಅಷ್ಟೇ ಅದು ಅಂತ ನಾನು ಅನ್ಕೋತೀನಿ. ಅದರಲ್ಲಿರೋ ಆ ಕಲೆಯಲ್ಲಿ ಅವರಿಗಿರೋ ಅಭಿನಯ ಸರಸ್ವತಿ ಅಂದರೆ ಅವರು ಸರಸ್ವತಿನೇ, ಅದು ಬಿಟ್ಟು ಬೇರೆ ಏನಿಲ್ಲ. ನಾನು ಜಯಂತಿಯವರು ಒಟ್ಟಿಗೆ ಇವ್ರ ಮನೆಗೆ ಬಂದಿದ್ದು. ಒಂದು ಕಡೆ ಅಭಿನಯ ಸರಸ್ವತಿ, ಒಂದು ಕಡೆ ಅಭಿನಯ ಶಾರದೆ. ಆಹಾ, ನನಗೆ ಇಬ್ಬರೂ ಸೌಂದರ್ಯವತಿಯರು, ಇಬ್ಬರೂ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದವರು. ಅವರಿಬ್ಬರನ್ನೂ ಒಟ್ಟಿಗೆ ನಾನು ನೋಡಿದ್ದೀನಿ, ಅವರೊಟ್ಟಿಗೆ ಕಾಲ ಕಳೆದಿದ್ದೀನಿ. ಅದು ನನ್ನ ಹೆಮ್ಮೆ ಅಂತ ನಾನು ಅನ್ಕೋತೇನೆ. ಹೌದು, ಬಿರಿಯಾನಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಅವ್ರ ಬರ್ತಡೆಗೆ ಎಷ್ಟು ಒಳ್ಳೆ ಅಡುಗೆ ಮಾಡಿ ಊಟ ಹಾಕಿಸ್ತಾಯಿದ್ರು. ಸತ್ಯನಾರಾಯಣ ಪೂಜೆ ಕರೀತಾಯಿದ್ರು. ಆಮೇಲೆ ಬೇರೆ ದಿನಗಳಲ್ಲೂ ನಾನು ಬಂದು ಊಟ ಮಾಡಿದ್ದೀನಿ. ಸೊ ಹೀಗೆ ನಮ್ಮ ಒಡನಾಟ ಬಹಳ ಚೆನ್ನಾಗಿತ್ತು. ವಾರಕ್ಕೊಂದ್ಸಲಿ ಆದರೂ ನಾನು ಫೋನ್ ಮಾಡಿ ವಿಚಾರಿಸ್ಕೊತಾ ಇದ್ದೆ. ಲಾಸ್ಟ್ ಟೈಮ್ ಯಾವುದೋ ಇದಕ್ಕೆ ಹೋಗಿದ್ರು, ಫಂಕ್ಷನ್ಗೆ ಹೋಗಿ ನಾನು ಬಂದು ಮಾಡ್ತೀನಿ ಅಂದರು. ಬಂದಮೇಲೆ ನಾನು ಕೆಲಸದ ಒತ್ತಡದಿಂದ ಸುಮ್ಮನಾದೆ. ಅವ್ರು ಭೇಟಿ ಆಗೇ ಇಲ್ಲಮ್ಮ. ಕೊನೆಯ ಭೇಟಿ ಅಂದರೆ ಯಾವಾಗ ಮರ್ತೋಗ್ಬಿಟ್ಟಿದ್ದೀನಿ. ಸಂಕಟ ಆಗುತ್ತೆ. ಆದರೆ ನಾನು ಬರಬೇಕಾಗಿತ್ತು, ನೋಡಬೇಕಾಗಿತ್ತು ಅಂತ ಅನಿಸುತ್ತೆ. ಏನು ಮಾಡೋದು.